ಹಲೋ ವ್ಯೂವರ್ಸ್, ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣ. ಏನೂ ಗೊತ್ತಿಲ್ಲದಿರೋರು ಹೇಗೆ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬೇಸಿಕ್ ಆಗಿರೋದ್ರಿಂದ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಇಷ್ಟು ಸದ್ಯಕ್ಕೆ ನನಗೆ ಹಿಟ್ಟು ಸಾಕು, 1.5 ಕಪ್ಪು. ನಮ್ಮಲ್ಲಿ ಇಬ್ಬರಿದ್ದೀವಿ, ಸೊ ನಮ್ಗೆ ಇಷ್ಟು ಸಾಕು. ಅದೇ ಮೆಷರ್ಮೆಂಟ್ ಕಪ್ಪಲ್ಲಿ ನಾವು ನೀರು ತೊಗೊತೀವಿ. ಈಗ 1.5 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಸೊ ನಾನು 3 ಕಪ್ಸ್ ಆಫ್ ವಾಟರ್ ಹಾಕ್ಕೊತೀನಿ. ಮತ್ತು ಹ್ಯಾಂಡಲ್ ಇರೋವಂಥ ಪಾತ್ರೆ ತೊಗೊಂಡ್ರೆ ಬೆಸ್ಟು ಕಲಿಯೋವಾಗ. ನೀವು ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಅಡ್ಜಸ್ಟ್ ಆಗೋಗುತ್ತೆ. ಸೊ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ, ಚಿಕ್ಕ ಕುಕ್ಕರು. ಸೊ ಅದಕ್ಕೋಸ್ಕರ ಈ ಕುಕ್ಕರ್ ತೊಗೊಂಡಿದ್ದೀನಿ. ನನಗೆ ಇದು ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ. ನೋಡಿ, ಇದು 3 ಕಪ್ ಹಾಕ್ಕೊತೀನಿ. ಸೊ ದಿಸ್ ಇಸ್ ಫಸ್ಟ್ ಕಪ್. ನೆಕ್ಸ್ಟ್ 2ನೇ ಕಪ್ ಹಾಕ್ಕೊತೀನಿ. ಇದರ 3 ಕಪ್ ಹಾಕ್ಕೊಬೇಕು. ನಾನು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ ಇದೇ ಮುದ್ದೆಗೆ, ತುಂಬ ಚೆನ್ನಾಗಿತ್ತು. ಸೊ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದು ಕೂಡ ತುಂಬ ಈಸಿಯಾಗಿ ಮಾಡ್ಬೋದಾಗಿರೋದು. ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಆ ಸಾಂಬಾರನ್ನ. ಸೊ ನೋಡಿ, ಕಲ್ತ್ಕೊಳ್ಳಿ. ವೆರಿ ಹೆಲ್ದಿ, ಇವೆರಡು ಕಾಂಬಿನೇಷನ್ ತುಂಬ ಹೆಲ್ದಿ ಇರುತ್ತೆ. ಇನ್ನು ಮಸಬ್ ಸಾರು ಜೊತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಂದು ದಿವಸ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, 3 ಕಪ್ಸ್ ವಾಟರ್ ಆಯಿತು. ಈಗ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಆಮೇಲೆ ನೆಕ್ಸ್ಟು 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊತೀರ. ರಾಗಿ ಹಿಟ್ಟು ಹಾಕಬೇಕಾದ್ರೆ, ಯಾವಾಗಲೂ ಮುದ್ದೆ ಮಾಡಬೇಕಾದ್ರೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಹಾಕಬೇಕು. ಒಂದೇ ಸತಿ ಸುಮ್ಮನೆ ಡಂಪ್ ಮಾಡಬಾರ್ದು. ಹಾಕಿ ಮುದ್ದೆ ಕೋಲಲ್ಲಿ ಕಲಿಸ್ಬೇಕು, ಗಂಟೆಲ್ಲ ಹೋಗೋ ಥರ ಕಲಿಸ್ಬೇಕು. ಈಗ ನೀರಿನ ತಣ್ಣಗೆ ಇರೇನು ಬಿಸಿ ಆಗಿಲ್ಲ. ಸೊ ನೋಡಿ, ಮುದ್ದೆ ಕೋಲು ತೊಗೊಂಡು ಚೆನ್ನಾಗಿ ಕಲಸಿ, ಗಂಟು ಇರಬಾರ್ದು ಅಷ್ಟೇ. ಗಂಟು ಹೋಗೋದು ಒಂಚೂರು ಕಲಿಸ್ಬಿಟ್ಟು ಅದನ್ನು ನೀರು ಉಕ್ಕೋವರೆಗೂ ಬಿಟ್ಬಿಡ್ಬೇಕು. ಮುದ್ದೆಗಳನ್ನ ತೆಗ್ದಿಡಿ, ಪರವಾಗಿಲ್ಲ. ಮತ್ತು ಈ ಪಾಟಲ್ಲಿ ನೀವು ಸ್ಟವ್ ಮುಂದೆ ಇರಬೇಕಾಗುತ್ತೆ, ಬಿಟ್ಟು ಹೋಗೋಕ್ಕಾಗಲ್ಲ. ಬೇರೆ ಟೈಮಲ್ಲಾದ್ರೆ ಹೋಗ್ಬೋದು, ಈಗ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಇದ್ಬಿಟ್ಟು ಒಂದು ಸ್ವಲ್ಪ ಉಕ್ತಿರಂಗೆ ನೋಡ್ಕೊಳ್ಳಿ. ಎಲ್ಲ ಚೆಲ್ಲುತ್ತೆ, ಮತ್ತೆ ಕ್ಲೀನ್ ಮಾಡಬೇಕು, ಯಾಕೆ ಸುಮ್ಮನೆ. ಅದ್ರ ಬದಲು ಉಕ್ಕುತ್ತೆ ನೋಡಿ. ಮತ್ತು ನಮಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾವು ಈ ಪಾರ್ಟ್ ಸ್ಕಿಪ್ ಮಾಡ್ತೀವಿ. ಬಟ್ ನೀವು ಫಸ್ಟ್ ಬಿಗಿನರ್ ಆದರೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ, ಗಂಟು ಕಡಿಮೆ ಆಗುತ್ತೆ ಅಂತ. ಬರೋದೇ ಇಲ್ಲ ಅಂತ ಒಂಚೂರು ಬರ್ಬೋದು. ಚೆನ್ನಾಗಿ ಕಲಿಸ್ಬೇಕಷ್ಟೆ, ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಿಮ್ಮ ಮಸಲ್ಗೆ. ಚೆನ್ನಾಗಿ ಕಲಿಸ್ಕೊಬೇಕು. ತುಪ್ಪ ಇಸ್ ವೆರಿ ಹೆಲ್ದಿ ಫ್ಯಾಟ್ ಅದು. ಸೊ ತಿನ್ನೋದ್ರಲ್ಲಿ ಏನೂ ಇದಿಲ್ಲ. ಇದು ಕುದಿಯಕ್ಕೆ ಬಿಡಬೇಕು. ನೋಡಿ, ಮುದ್ದೆ ಕೋಲ ತೆಗೆದಿಡ್ತೀನಿ. ಆಮೇಲೆ ಇದು ಕುದ್ದ ಮೇಲೆ ರಾಗಿ ಹಿಟ್ಟು 1.5 ಕಪ್ ಇಟ್ಕೊಂಡಿದ್ವಲ್ಲ ನಾವು, ನೋಡಿ ಇದು ಕುದ್ದಿದೆ. ತಕ್ಷಣ ಸ್ಟವ್ನ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಸುಮ್ಮನೆ ಕಲಿಸಕ್ಕೆ ತುಂಬ ಮೇಲ್ ಬರ್ತಿರುತ್ತೆ, ಅದಕ್ಕೋಸ್ಕರ ಕಲಿಸಿದ್ದೀನಿ ಅಷ್ಟೇ. ನಾವು ರಾಗಿ ಹಿಟ್ಟು ಇಟ್ಕೊಂಡಿದ್ವಲ್ಲ, ಆ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕಬೇಕಾಗುತ್ತೆ. ನಾನು ಹೇಳಿದ್ಮೇಲೆ ಡಂಪ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿ ಹಾಕಿ. ಒಂದು ಕಪ್ಪು ಮತ್ತು ನೆಕ್ಸ್ಟ್ ಇದು 1/2 ಕಪ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನೋಡಿ, ಆಮೇಲೆ ಮತ್ತೆ ಮುದ್ದೆ ಕೋಲು ತೊಗೊಂಡು ಈ ಥರ ಸುಮ್ಮನೆ ಒಂದು 4 ಸಲ ಹಿಂಗೆ ಒಂದು ಸ್ವಲ್ಪ ಇದು ಮಾಡಿ ಕಲ್ಸಕ್ಕೆ ಹೋಗಬಾರ್ದು. ಈ ಟೈಮಲ್ಲಿ ಕಲ್ಸಿದ್ರೆ ತುಂಬ ಗಂಟಾಗ್ಬಿಡುತ್ತೆ. ಸೊ ಹಿಂಗೆ ಮಾಡಿ ಇಟ್ಬಿಡ್ಬೇಕಾದ್ರೆ ಇವಾಗ ನಾನು ಕೂಡ ಇಡ್ತೀನಿ. ಈ ಥರ ಬಿಟ್ಬಿಡಬೇಕು. ಆಮೇಲೆ ಒಂದು 5 ಮಿನಿಟ್ಸ್ ರಾಗಿ ಅದು ವಾಸನೆ ಬರ್ತಿರುತ್ತೆ. ಮತ್ತು ನೋಡಿ, ನೀರು ಹಿಂಗೆ ಕುದೀತಾ ಇರುತ್ತೆ, ಮತ್ತು ರಾಗಿ ಹಿಟ್ಟು ಸ್ಮೆಲ್ ಬರ್ತಿರುತ್ತೆ ನಿಮಗೆ. ಆ ಟೈಮಲ್ಲಿ ಮುದ್ದೆ ಕೋಲು ತೊಗೊಂಡು ಚೆನ್ನಾಗಿ ಕಲಿಸ್ಬೇಕು. ಆಗಷ್ಟು ಗಂಟು ಬರೆದಿರೋ ಥರ ಕಲಿಸ್ಬೇಕಾಗುತ್ತೆ. ನೋಡಿ, ನೀರು ಜಾಸ್ತಿ ಆದರೂ ಕೂಡ ಸೊಲ್ಯೂಷನ್ ಇದೆ, ಕಡಿಮೆ ಆದರೂ ಕೂಡ ಸೊಲ್ಯೂಷನ್ ಇದೆ. ನೀವೇನಂದರೆ ಟ್ರೈ ಮಾಡಬೇಕಷ್ಟೇ ಮಾಡೋದಕ್ಕೆ. ನೀರು ಜಾಸ್ತಿ ಆಯಿತು ಅಂತ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ನಿಮ್ಗೆ ಆಮೇಲೆ ಕಲಿಸಿದ್ರೆ ರಾಗಿ ಹಿಟ್ಟು ಒಂದು ಸ್ವಲ್ಪ ಇಟ್ಕೊಂಡು ಅದನ್ನ ಹಾಕ್ಬಿಟ್ಟು ಕಲಿಸ್ಬಿಡ್ಬೇಕು. ಆವಾಗ ನೀರು ಜಾಸ್ತಿ ಆಗಿದ್ದರೆ ಗಟ್ಟಿಯಾಗುತ್ತೆ. ಅಕಸ್ಮಾತ್ ಲೆಟ್ಸೆ ನೀರು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ತುಂಬ ಗಟ್ಟಿ ಇದೆ, ನಿಮಗೆ ಮುದ್ದೆ ತುಂಬ ಮೆತ್ತಗೆ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿನೀರನ್ನ ಅದಕ್ಕೆ ಹಾಕಿ ಹಂಗೆ ಬಿಟ್ಬಿಡ್ಬೋದು. ಸೊ ಎರಡಕ್ಕೂ ಸೊಲ್ಯೂಷನ್ ಇದೆ. ಸೊ ನೀವು ಟ್ರೈ ಮಾಡಬೇಕಷ್ಟೇ. ನನಗೆ ಸ್ಟವ್ ಮೇಲೆ ಹಾಕಲ್ಲ, ಅದಕ್ಕೋಸ್ಕರ ನಾನು ಕೆಳಗಡೆ ಇಟ್ಕೊಂಡು ನೋಡಿ ಬಟ್ಟೆ ಹಾಕ್ಕೊಂಡು ಜಾರ್ಬಿಡುತ್ತೆ, ಆಮೇಲೆ ಕೈಗೆ ಸುಟ್ಕೊತೀರಾ. ಸೊ ಅದಕ್ಕೋಸ್ಕರ ಬಟ್ಟೆ ಹಾಕ್ಕೊಂಡು ಜಾರ್ದಿರೋ ಥರ ಸ್ಲ್ಯಾಬ್ ಮೇಲೆ ಈ ಥರ ಕಲಿಸ್ಕೊಳ್ಳಿ. ವೈಟ್ ಎಲ್ಲ ಆಗೋಷ್ಟು ಹೋಗೋ ಥರ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ತಿರ್ಸ್ಕೊಳ್ಳಿ. ಒಳ್ಳೆ ಎಕ್ಸಸೈಸ್ ಕೂಡ ನಿಮ್ಮ ಹ್ಯಾಂಡ್ಸ್ಗೆ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ಆಗೋಷ್ಟು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಮೆತ್ತಿಗೆ ಮುದ್ದೆ ಇರಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಮುಂದೆ ಇದ್ದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರಾಕ್ಟೀಸ್ ಆಗ್ತಾ ನಿಮಗೆ ಇಷ್ಟೊಂದೆಲ್ಲ ಅನ್ಸಲ್ಲ, ಬೇಗ ಒಂದು 15 ಮಿನಿಟ್ಸಿಗೆ ಮಾಡಿ ಮುಗಿಸ್ಬಿಡ್ತೀರ. ನೋಡಿ, ಇದಾದಮೇಲೆ ಕೋಲ್ ತೆಗೆದು ನಾನು ಮುಚ್ಚಿಟ್ಟಿದ್ದೀನಿ. ಸೊ ಯಾಕಂದರೆ ಚೆನ್ನಾಗಿ ಬೇಯಲಿ ಅಂತ. ಇನ್ನೊಂದು 3 ಮಿನಿಟ್ಸ್ ಬಿಟ್ಟು ನೋಡಿದೆ, ಇನ್ನೊಂದು ರೌಂಡ್ ಕಲಿಸ್ತೀನಿ ನಾನು. ನೋಡಿ, ಇನ್ನೊಂದು ರೌಂಡ್ ಕಲಿಸ್ತೀನಿ ಚೆನ್ನಾಗಿ. ಗಂಟೆ ಏನಾದ್ರು ಇತ್ತು ಅಂದರೆ ಅದನ್ನ ಇದು ಮಾಡೋದಕ್ಕಷ್ಟೇ. ಇದೆಲ್ಲ ಆಲ್ಮೋಸ್ಟ್ ಒಂದು 10 ಮಿನಿಟ್ಸಲ್ಲಿ ಮುಗಿಸ್ಕೊಂಬಿಟ್ಟೆ ನಾ ಇದನ್ನ. ಚೆನ್ನಾಗಿ ಕಲಿಸ್ಬೇಕು ಮುದ್ದೆನ.
ನೋಡಿ ಈ ಥರ ಕಲಿಸೋದ್ರಲ್ಲೇ ಇರೋದು. ತುಂಬ ಜಾಸ್ತಿ ಮುದ್ದೆ ಮಾಡ್ತಾಯಿದ್ರೆ ಕೆಳಗಡೆ ಕೂತ್ಕೊಂಡು ಕಲಿಸ್ತಾರೆ. ನಾನು ತುಂಬ ಜಾಸ್ತಿ ಮಾಡಲ್ಲ, ಇಷ್ಟೇ ಮಾಡೋದು ನೋಡಿ. ಆಮೇಲೆ ಬೆಂದ ಮೇಲೆ ಈ ಥರ ಆಗುತ್ತೆ. ಆಮೇಲೆ ಅದನ್ನು ತೆಗೆದು ಯಾವ್ದಾದ್ರು ಅನ್ನದ ಕೈ ಅದೆಲ್ಲ ಇರುತ್ತೆ, ಅದರಲ್ಲಿ ತೆಗೆದು ಎಲ್ಲ ಸ್ಕ್ರೀಪ್ ಮಾಡಿಕೊಂಡು ಮಣೆ ಮೇಲೆ ಅದು ನೀರು ಸವರಿರಿ, ಮಣೆ ಮೇಲೆ ಈ ಥರ ಮಣೆ ಮೇಲೆ ಹಾಕ್ಕೊಳ್ಳಿ. ಮನೆ ಮೇಲೆ ಹಾಕ್ಕೊಂಡು ಬಿಸಿ ಇರುತ್ತೆ, ಸೊ ಅದಕ್ಕೋಸ್ಕರ ಬಟ್ಲಲ್ಲಿ ನೀರು ತೊಗೊಂಡು, ಕುಡಿಯೋ ನೀರು ತೊಗೊಳ್ಳಿ. ಇದಕ್ಕೆ ಬಟ್ಲಲ್ಲಿ ನೀರು ತೊಗೊಂಡು ಅದನ್ನ ಕೈಗೆ ಒದ್ದೆ ಮಾಡಿಕೊಂಡು ಈ ಥರ ಕಟ್ಟಬೇಕು, ಬಾಲ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶೇಪ್ ಹೆಚ್ಚು ಕಡಿಮೆ ಆಗುತ್ತೆ, ಇಟ್ಸ್ ಫೈನ್, ಏನೂ ಆಗೋಲ್ಲ. ಕಲ್ತ್ಕೊಳ್ಳೋದ್ರಲ್ಲಿ ಇಟ್ಸ್ ಪಾರ್ಟ್ ಅಲ್ವಾ. ನೋಡಿ ಮುದ್ದೆ ಇಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಹುಳ್ಳಿಕಾಳು ಸಾರಿಗೂ ಇದಕ್ಕೂ ತುಂಬ ಟೇಸ್ಟಿಯಾಗಿತ್ತು. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.